ನಮಸ್ಕಾರ ಎಲ್ಲ ಕೇಸರಿ ವಿದ್ಯಾರ್ಥಿಗಳೇ. ಸೊ ಕೇಸರಿ 2024 ರಿಸಲ್ಟ್ ಬಗ್ಗೆ ಭಾಳ ಜನ ಕೇಳ್ತಾ ಇದ್ದಾರೆ. ಸರ್ ರಿಸಲ್ಟ್ ಯಾವಾಗ ಬರುತ್ತೆ ಸರ್? ಎಲ್ಲ ಕೂಡ ನ್ಯೂಸ್ ಚಾನಲ್ ಕೂಡ ನ್ಯೂಸ್ ಪೇಪರಲ್ಲಿ ಕೊಡ್ತಾ ಇದ್ದಾರೆ. ಬರ್ಬೋದಾ ಸರ್ ರಿಸಲ್ಟ್ ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಕೂಡ ಟೈಮ್ಸ್ ಆಫ್ ಇಂಡಿಯಾದಲ್ಲಿ 20 ಅವರ್ಸ್ ಎಕ್ಸ್ಪೆಕ್ಟೆಡ್ ಸೂನ್ ಅಂತ ಕೊಟ್ಟಿದ್ದಾರೆ. ಟೈಮ್ಸ್ ನಾವಲ್ಲಿ ಕೂಡ ಇಲ್ಲಿ ಟುಮಾರೋ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಇವತ್ತು. ಆಮೇಲೆ ಕೇಸರಿ ರಿಸಲ್ಟ್ ವಿಲ್ ಬಿ ರಿಲೀಸಿಂಗ್ ಟುಡೇ ಅಂತ ಕೊಟ್ಟಿದ್ದಾರೆ 60 ಮಿನಿಟ್ಸ್ ಆಗೋ. ಓಕೆ, ಸೊ ಏನು ಸರ್ ಇದು ಕರೆ ಬರುತ್ತಾ ಸರ್ ರಿಸಲ್ಟ್ ಹಾಗಾದ್ರೆ ಅಂತ ಭಾಳ ಜನ ವಿದ್ಯಾರ್ಥಿ ಕೇಳ್ತಾ ಇದ್ದಾರೆ. ಎಸ್ ವಿದ್ಯಾರ್ಥಿಗಳೇ, ಸೊ ಏನಾಗಿದೆ ಗೊತ್ತಾ? ಸೊ KCET ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿದ್ದಾವೆ. ಓಕೆ, ಅದಕ್ಕೆ ಪ್ರಾಪರಾಗಿ ಇವತ್ತು ನಾವು ಫೋನ್ ಹಚ್ಚಿ ಕೂಡ ಕೇಳಿ ನಿಮ್ಗೆ ಅಪ್ಡೇಟ್ ಮಾಡ್ತೇವೆ. ಸೊ ನೀವು ಕೂಡ ಕನ್ಫರ್ಮೇಷನ್ ಮಾಡಲಿಕ್ಕೆ ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಹಚ್ಚಿ ಕೇಳ್ಕೊಳ್ಳಿ, ಆಯಿತಾ? ಸೊ ಯಾಕೆಂದರೆ ರಿಸಲ್ಟ್ ಇವಾಗ ಬಂದರೆ ಉತ್ತಮ, ಯಾಕಂದರೆ ಕೌನ್ಸಿಲಿಂಗ್ ಪ್ರೊಸೆಸ್ ಚೆನ್ನಾಗಿ ಆಗುತ್ತೆ. ಇಲ್ಲ ಅಂದರೆ ಇನ್ನೂ ಕೂಡ ಬಹಳಷ್ಟು ಪೆಂಡಿಂಗ್ ವರ್ಕ್ ಇದೆ. ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಕೂಡ ಇವತ್ತು ಕೊಟ್ಟಿದ್ದಾರೆ. ಎಲ್ಲ ಕೂಡ ಗೊಂದಲವಾಗುತ್ತೆ. ಹಾಗಾಗಿ ಸ್ವಲ್ಪ ಪೆಂಡಿಂಗ್ ಆಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಮೇ 25 ಅಥವಾ 26, 27ಕ್ಕೆ ಬರ್ಬೋದು ಅಂತ ನಂಗೆ ಅನಿಸುತ್ತೆ. ಸೊ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ತಿಳಿಸಿ. ಲೈಕ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಶೇರ್ ಮಾಡಿ. ಓಕೆ, ಸೊ ನಿಮ್ಗೇನೇ ಸಂದೇಹಗಳಿದ್ದರೆ KCET ಕೌನ್ಸಿಲಿಂಗ್ ಪ್ರೊಸೀಜರ್ ಬಗ್ಗೆ ಅಥವಾ ನಿಮ್ಗೇನೋ ಸದ್ಯಕ್ಕೆ ಸ್ಟೇಟಸ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ತಿಳಿಸಿ. ಇವ್ರಿಗೆ ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸ್ ಶೇರ್ ಮಾಡಿ. ಇವನು ಸ್ಕಾಲರ್ಶಿಪ್ ಬೇಸ್ ಕೂಡ ನಾವು ನಿಮಗೆ ನೀಡ್ತಾ ಇರ್ತೇವೆ. ಯಾಕೆಂದರೆ ಸೆಕೆಂಡ್ PUC ಆದಮೇಲೆ ಭಾಳಷ್ಟು ಸ್ಕಾಲರ್ಶಿಪ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು.